ನಮಸ್ಕಾರ. ಈ ಹಿಂದಿನ ಅವಧಿಯಲ್ಲಿ ಭಾರತೀಯ ಭಾಷೆ ಮತ್ತು ಸಾಹಿತ್ಯವನ್ನು ಕುರಿತು ಭಾರತೀಯ ಸಾಹಿತ್ಯದ ಪರಿಕಲ್ಪನೆ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಈ ಎರಡನೆಯ ಕಂತಿನಲ್ಲಿ ಭಾರತ ಒಂದು ರಾಷ್ಟ್ರವೇ ಅಥವಾ ಹಲವು ರಾಷ್ಟ್ರಗಳೇ ಇತ್ಯಾದಿ ಪ್ರಶ್ನೆಗಳನ್ನು ಎತ್ತುವ ವೈಚಾರಿಕ ಲೋಕದ ಸಂದರ್ಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಭಿಪ್ರಾಯಗಳನ್ನು ಆಧರಿಸಿ ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಈ ಅವಧಿಯಲ್ಲಿ ಮಾಡ್ತಾ ಇದ್ದೀನಿ. ಆ ಪುಸ್ತಕ ಪಾಕಿಸ್ತಾನ ಅಥವಾ ಭಾರತದ ವಿಭಜನೆ 1940ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಂಡಿಸಿದಂಥ ಒಂದು ಪುಸ್ತಕ. ಈ ಪುಸ್ತಕ ಕನ್ನಡಕ್ಕೆ ಅನುವಾದ ಆಗಿ ಕೂಡ ಪ್ರಕಟ ಆಗಿದೆ. ಇಂಗ್ಲೀಷ್ನಲ್ಲಿ ಥಾಟ್ಸ್ ಆನ್ ಪಾಕಿಸ್ತಾನ್ ಅನ್ನುವಂಥ ಹೆಸರಿನಲ್ಲಿ ಅದು ಪ್ರಕಟ ಆಗಿತ್ತು. ಅಂಬೇಡ್ಕರ್ ಅವರ ಕೆಲವು ಚಿಂತನೆಗಳನ್ನು ಇಟ್ಕೊಂಡು ಭಾರತ ಒಂದು ರಾಷ್ಟ್ರ ಹೌದೋ ಅಲ್ವೋ, ಭಾರತೀಯತೆ ಅಂದರೆ ಏನು ಇತ್ಯಾದಿ ಪ್ರಶ್ನೆಗಳನ್ನು, ಒಂದು ರಾಷ್ಟ್ರ ಅಂದರೆ ಯಾವುದು, ಒಂದು ಪೊಲಿಟಿಕಲ್ ಸ್ಟೇಟಿಗೂ ಮತ್ತು ಕಲ್ಚರಲ್ ನೇಷನ್ಗೂ ಇರತಕ್ಕಂಥ ವ್ಯತ್ಯಾಸಗಳೇನು ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದು. ಯಾಕೆಂದರೆ ಭಾರತೀಯ ಸಾಹಿತ್ಯ ಮತ್ತು ಭಾಷೆಯನ್ನು ನಾವು ಗಮನಿಸುವಾಗ ಅದು ರಾಜಕೀಯದ ಸ್ಟೇಟಿನ ಪರಿಕಲ್ಪನೆಯದಾಗಿರೋದಿಲ್ಲ. ಅದು ಸ್ಟೇಟಿನ ಪರಿಕಲ್ಪನೆಯನ್ನು ಮೀರಿ ಅದೊಂದು ನೇಷನ್ ಅನ್ನೋ ಪರಿಕಲ್ಪನೆಯಲ್ಲಿ ತನ್ನ ವಿಸ್ತಾರವನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಭಾರತೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಗಡಿಗಳಿಲ್ಲ. ಸಂಸ್ಕೃತಿ ಅಂದರೆ ಗಡಿಗಳನ್ನು ಅಳಿಸುವುದು, ರಾಜಕೀಯ ಅಂದರೆ ಗಡಿಗಳನ್ನು ನಿರ್ಮಿಸುವುದು. ಹಾಗಾಗಿ ಸ್ಟೇಟ್ ಅನ್ನೋದು ಬೇರೆ ಮತ್ತು ನೇಷನ್ ಅನ್ನೋದು ಬೇರೆ ಅನ್ನುವಂತಹ ಮಾತನ್ನು ನೆನಪಿನಲ್ಲಿ ಇಟ್ಕೊಂಡು ಈ ರಾಷ್ಟ್ರ ಮತ್ತು ರಾಷ್ಟ್ರಕ್ಕೆ ಬೇಕಾದಂತಹ ಲಕ್ಷಣಗಳು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಭಾರತೀಯತೆ ಅಂದರೆ ಯಾವುದು ಅನ್ನೋದನ್ನು ನಾವು ಗ್ರಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಭಾರತ ಒಂದು ರಾಷ್ಟ್ರವಾಗಿತ್ತು. ಅದಕ್ಕೆ ಅತ್ಯಂತ ಪ್ರಾಚೀನವಾದ ಇತಿಹಾಸ ಇದೆ ಅಂತ ಹಲವರು ವಾದಿಸ್ತಾರೆ. ಮತ್ತು ಕೆಲವರು ಭಾರತ ಎಂದೂ ಒಂದು ದೇಶ ಆಗಿರಲಿಲ್ಲ, ಬ್ರಿಟಿಷರು ಬಂದ ನಂತರವೇ ಅದೊಂದು ರಾಷ್ಟ್ರವಾಯಿತು ಅಂತ ವಾದ ಮಾಡ್ತಾ ಇದ್ದಾರೆ. ಈ ವಾದಗಳೆರಡನ್ನು ಕೇಳಿಸ್ಕೊಂಡಾಗ ಅಂಬೇಡ್ಕರ್ ಅವರು ಈ ಕುರಿತು ಏನನ್ನು ಹೇಳಿದ್ದಾರೆ ಅಂತ ಹೇಳಿದರೆ, ಅವರು ತಮ್ಮ ಪುಸ್ತಕದಲ್ಲಿ ಹೀಗೆ ಬರೀತಾರೆ: ಭಾರತವು ಒಂದು ರಾಷ್ಟ್ರವೋ ಅಲ್ಲವೋ ಎಂಬ ಪ್ರಶ್ನೆ ಆಂಗ್ಲೋ ಇಂಡಿಯನ್ನರು ಮತ್ತು ಹಿಂದೂ ರಾಜಕಾರಣಿಗಳ ನಡುವಣ ಭಿನ್ನಾಭಿಪ್ರಾಯದ ವಿಷಯವಾಗಿದೆ. ಭಾರತ ಒಂದು ರಾಷ್ಟ್ರವಲ್ಲ ಎಂದು ಹೇಳುವಲ್ಲಿ ಆಂಗ್ಲೋ ಇಂಡಿಯನ್ನರು ಎಂದೂ ಹಿಂಜರಿದಿಲ್ಲ ಎಂದು ಹೇಳ್ತಾ ಮುಂದುವರೆದು, ತದ್ವಿರುದ್ಧವಾಗಿ ಹಿಂದೂ ರಾಜಕಾರಣಿಗಳು ಹಾಗೂ ದೇಶಭಕ್ತರು ಭಾರತ ಒಂದು ರಾಷ್ಟ್ರ ಎಂದು ವಾದಿಸುವಲ್ಲಿ ಅಷ್ಟೇ ಜಿಗುಟುತನ ತೋರಿಸುತ್ತಿದ್ದಾರೆ. ತಮ್ಮ ಪ್ರತಿಪಾದನೆಯಲ್ಲಿ ಆಂಗ್ಲೋ ಇಂಡಿಯನ್ನರು ಸರಿ ಎಂಬುದನ್ನು ಅಲ್ಲಗಳೆಯಲಾಗುವುದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಾರೆ. ಅಂದರೆ ಆಂಗ್ಲೋ ಇಂಡಿಯನ್ನರು ಹೇಳುವುದರಲ್ಲೂ ಸತ್ಯ ಇದೆ ಅನ್ನೋದನ್ನು ಗುರುತಿಸೋದರ ಹಿಂದೆ ಭಾರತೀಯರು ವರ್ತಮಾನದಲ್ಲಿ ಒಂದು ದೇಶವಾಗಿ ಒಗ್ಗಟ್ಟಿಂದ, ಸಮಾನತೆ, ಸೋದರತ್ವ, ಸ್ವಾತಂತ್ರ್ಯದಿಂದ ಬದುಕುವ ಐಕ್ಯತೆಯನ್ನು ಸಾಧಿಸಿಲ್ಲ ಅನ್ನೋದನ್ನು ಅಂಬೇಡ್ಕರ್ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾಗಂದ ಮಾತ್ರಕ್ಕೆ ಆ ಭಾರತ ಒಂದು ರಾಷ್ಟ್ರ ಆಗಿರಲಿಲ್ವೇ ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಮುಂದೆ ಹೀಗೆ ಬರೀತಾರೆ: ಭಾರತ ಒಂದು ರಾಷ್ಟ್ರವಲ್ಲ ಎಂದು ಒಪ್ಪಿಕೊಳ್ಳುವುದು ನಾಚಿಕೆಗೇಡು ಎಂದು ಹಿಂದೂಗಳು ಭಾವಿಸುತ್ತಾರೆ. ಒಂದು ಜನತೆಯಲ್ಲಿ ರಾಷ್ಟ್ರೀಯತೆ ಮತ್ತು ರಾಷ್ಟ್ರೀಯತಾ ಭಾವನೆಗಳು ವಿಶೇಷ ಮೌಲ್ಯಗಳು ಎಂದು ಭಾವಿಸುವ ಪ್ರಪಂಚದಲ್ಲಿ ಹಿಂದೂಗಳು ಈ ರೀತಿ ಭಾವಿಸುವುದು ಸ್ವಾಭಾವಿಕವೇ ಸರಿ ಎಂದು ಹೇಳಿ H.G. ವೇಲ್ಸ್, ರೆನಾನ್, ಸ್ವಾರ್ಟನ್, ಭಾಯಿ ಪರಮಾನಂದ್ ಮೊದಲಾದ ಅನೇಕ ಚಿಂತಕರ ಅಭಿಪ್ರಾಯಗಳನ್ನು ಚರ್ಚಿಸುತ್ತಾ, ಆ ಚರ್ಚೆಯ ಸಂದರ್ಭದಲ್ಲಿ ರಾಷ್ಟ್ರವೊಂದನ್ನು ರೂಪಿಸುವಲ್ಲಿ ಅಥವಾ ಅಳಿಸುವಲ್ಲಿ ಈ ಪರಿಗಣನೆಗಳು ನಿರ್ಧಾರಕವಾಗಿದ್ದ ಪಕ್ಷದಲ್ಲಿ ಜನಾಂಗದ, ಭಾಷೆಯ ಮತ್ತು ವಾಸದ ಕಾರಣಗಳಿಂದಾಗಿ ಹಿಂದೂಗಳು ಮತ್ತು ಮುಸಲ್ಮಾನರು ಒಂದೇ ರಾಷ್ಟ್ರಕ್ಕೆ ಸೇರಿದವರು ಎಂದು ಹಿಂದೂಗಳು ಹೇಳುವುದು ಸರಿ ಎನಿಸುತ್ತದೆ. ಐತಿಹಾಸಿಕ ಆಧಾರದ ಮೇಲೆ ಹೇಳುವುದಾದರೆ ಜನಾಂಗವಾಗಲಿ, ಭಾಷೆಯಾಗಲಿ ಅಥವಾ ದೇಶವಾಗಲಿ ಜನತೆಯೊಂದನ್ನು ರಾಷ್ಟ್ರವಾಗಿ ರೂಪಿಸುವಲ್ಲಿ ಸಾಕಾಗುವುದಿಲ್ಲ ಎಂಬ ರೆನಾನ್ ಅವರ ಮಾತನ್ನು ಉಲ್ಲೇಖಿಸ್ತಾ ಅವರು ಹೇಳ್ತಾರೆ, ಒಂದು ರಾಷ್ಟ್ರ ಅಂತ ಆಗಬೇಕಾದ್ರೆ
ಅದು ಕೇವಲ ಒಂದು ಜನಾಂಗವಾಗಲಿ ಅಥವಾ ಭಾಷೆಯಾಗಲಿ ಅಥವಾ ದೇಶವಾಗಲಿ ಜನತೆಯೊಂದನ್ನು ರಾಷ್ಟ್ರವನ್ನಾಗಿ ರೂಪಿಸೋದಕ್ಕೆ ಸಾಕಾಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಜನಾಂಗದ ಆಚೆಗೆ, ಭಾಷೆಯ ಆಚೆಗೆ, ದೇಶದ ಆಚೆಗೆ ಆ ಜನತೆಯನ್ನು ಒಂದು ಅಂತ ಆಗಿಸೋದು ಯಾವುದು ಅಂತ ಹೇಳಿದರೆ ಸಂಸ್ಕೃತಿ, ಒಟ್ಟಿಗೆ ಬದುಕಬೇಕು ಎನ್ನುವ ಇಚ್ಛೆ. ಆ ಒಟ್ಟಿಗೆ ಬದುಕಬೇಕು ಎನ್ನುವ ಇಚ್ಛೆ ಇರದೇ ಹೋದರೆ ಮತ್ತು ಆ ಒಟ್ಟುಗೂಡಿಸುವ ಒಂದು ಸಂಸ್ಕೃತಿ ಜೀವನ ವಿಧಾನವನ್ನು ಅವರು ರೂಪಿಸ್ಕೊಳ್ಳದೆ ಹೋದರೆ ಅದೊಂದು ರಾಷ್ಟ್ರವಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಅಂಬೇಡ್ಕರ್ ಅವರು ರೆನಾನ್ ಅವರ ಅಭಿಪ್ರಾಯಗಳನ್ನು ಇಟ್ಕೊಂಡು ಚರ್ಚಿಸ್ತಾ, ರೆನಾನ್ ಅವರು ತಮ್ಮ ಕೃತಿಗಳಲ್ಲಿ ಹೇಳಿರುವಂಥ ಅನೇಕ ಸಂಗತಿಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ಆ ಸಂಗತಿಗಳು ಹೀಗಿವೆ: ಜನಾಂಗವನ್ನು ರಾಷ್ಟ್ರದೊಂದಿಗೆ ಬೆರೆಸಕೂಡದು, ಏಕೆಂದರೆ ಎಲ್ಲಿಯೂ ಶುದ್ಧ ಜನಾಂಗವಿಲ್ಲವೆಂಬುದು ಸತ್ಯ. ಇದು ರೆನಾನ್ ಅವರ ಮಾತು. ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲೂ ಮತ್ತು ಸ್ವಾತಂತ್ರ್ಯೋತ್ತರದಲ್ಲೂ ನಮ್ಮ ಅನೇಕ ವಿಚಾರವಾದಿಗಳು ಮಾಡಿದ ಕೆಲಸ ಏನು ಅಂದರೆ, ಉತ್ತರ ಭಾರತ ಅದು ಆರ್ಯರದು, ದಕ್ಷಿಣ ಭಾರತ ದ್ರಾವಿಡರದು ಅಂತೇಳಿ ಜನಾಂಗಕ್ಕೂ ರಾಷ್ಟ್ರಕ್ಕೂ ಹೋಲಿಸಿ ಒಡೆದರು. ಮತ್ತು ದಕ್ಷಿಣ ಭಾರತಕ್ಕೆ ಬಂದರೆ ದ್ರಾವಿಡರಲ್ಲೇ ನಾನ್ ಬ್ರಾಹ್ಮಿನ್ ಮೂಮೆಂಟ್, ಪೆರಿಯಾರ್ ಚಳುವಳಿಯ ಸಂದರ್ಭದಲ್ಲಿ ಬಂದರೆ ಬ್ರಾಹ್ಮಣೇತರ ಚಳುವಳಿಯನ್ನು ಕಟ್ಟಿದರು. ಆ ಮೂಲಕ ಮತ್ತೆ ದ್ರಾವಿಡರಲ್ಲಿ ಬ್ರಾಹ್ಮಣರು ಮತ್ತು ಬ್ರಾಹ್ಮಣೇತರರು ಅನ್ನುವಂಥ ಒಂದು ವೈಚಾರಿಕ ವಿಘಟನೆಯನ್ನು ನಿರ್ಮಾಣ ಮಾಡಿದರು. ಮತ್ತು ಈ ಬ್ರಾಹ್ಮಣೇತರರು ಕೂಡ ಒಂದು ಬಂಡಾಯ ದಲಿತ ಚಳುವಳಿಯನ್ನು ಒಟ್ಟಿಗೆ ಪ್ರಾರಂಭ ಮಾಡಿದರೂ ಕೂಡ ಅದು ಒಟ್ಟಾಗಿ ಉಳಿಲಿಲ್ಲ. ಅದು ಮತ್ತೆ ಏನಾಯಿತು ಅಂತ ಹೇಳಿದರೆ, ಬಂಡಾಯ ಅನ್ನೋದು ಶೂದ್ರ ಜಾತಿಗಳಿಗೂ ದಲಿತ ಅನ್ನುವಂಥದ್ದು ಅಸ್ಪೃಶ್ಯ ಜಾತಿಗಳದಾಗಿಯೂ ಒಡೆದಿರೋದನ್ನು ನಾವು ನೋಡ್ತೀವಿ. ಮತ್ತು ಆ ದಲಿತ ಅನ್ನೋದು ಕೂಡ ಒಂದಾಗಿ ಉಳಿತಾ ಅಂತ ಕೇಳಿದರೆ ಇವತ್ತು ನಾವು ಸಂದರ್ಭದಲ್ಲಿ ಎಡಗೈ ಬಲಗೈ ಅನ್ನುವಂಥ ವಾದಗಳನ್ನು ನೋಡ್ತಾ ಇದ್ದೀವಿ. ಅಂದರೆ ಒಂದು ಜನಾಂಗವನ್ನು ಒಂದು ದೇಶದ ಜೊತೆಗೆ ಸಮೀಕರಿಸಿದಾಗ ಅದು ವಿಘಟನೆಗೆ ಕಾರಣ ಆಗಬಹುದು ಅನ್ನೋದನ್ನು ಗಮನಿಸ್ತೀರಿ. ಮತ್ತು ಆರ್ಯ ಮತ್ತು ದ್ರಾವಿಡ ಅನ್ನುವಂತಹ ಹೆಸರುಗಳು ಅವು ಜನಾಂಗದ ಹೆಸರುಗಳಲ್ಲ, ಅವು ಭಾಷೆ ಹೆಸರುಗಳು ಅನ್ನುವಂಥ ಅಭಿಪ್ರಾಯ 21ನೇ ಶತಮಾನದಲ್ಲಿ ಅದು ದೃಢವಾಗಿದೆ. ಆದಾಗ್ಯೂ ಅದನ್ನು ಜನಾಂಗದ ಹೆಸರು ಅಂತ ಯಾರಾದರೂ ಹೇಳ್ತಿದ್ರೆ ಅವರಿನ್ನೂ 20ನೇ ಶತಮಾನದಲ್ಲೇ ಇದ್ದಾರೆ. 21ನೇ ಶತಮಾನದ DNA ಅಧ್ಯಯನ ಮಾಡಿದ ಸಂಶೋಧನೆಗಳಿಂದ ಹಿಡಿದು ರೋಮಿಲಾ ಥಾಪರ್ ಅವರೇ ಅವರ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಬರೆದಿರ್ತಕ್ಕಂಥದ್ದನ್ನು ಓದಿಲ್ಲ ಅಂತ ಅರ್ಥ. ಅಕಸ್ಮಾತ್ ಇದು ಜನಾಂಗದ ಹೆಸರಲ್ಲ ಅಂತ ಗೊತ್ತಿದ್ದೂ ಕೂಡ ಆರ್ಯರು ಮತ್ತು ದ್ರಾವಿಡರು ಅನ್ನುವಂಥ ಜನಾಂಗೀಯ ಹೆಸರಿನ ರಾಜಕಾರಣವನ್ನು ಯಾರಾದರೂ ಮಾಡ್ತಿದ್ರೆ ಅದು ಕೇವಲ ರಾಜಕೀಯವಾದಂತಹ ಚಿಂತನೆ ಮತ್ತು ಮಾರ್ಗ ಅಂತ ಗ್ರಹಿಸಬೇಕಾಗತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೂದ್ರರು ಯಾರು ಅನ್ನುವಂಥ ಪುಸ್ತಕ ಬರೆದಿದ್ದಾರೆ. ಆ ಶೂದ್ರರು ಯಾರು, ಹೂ ಆರ್ ಶೂದ್ರಾಸ್ ಅನ್ನೋ ಪುಸ್ತಕದಲ್ಲಿ ದ್ರಾವಿಡರನ್ನ ಕುರಿತು ಬರೆಯುವಾಗ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ದ್ರಾವಿಡ ಅನ್ನೋದೊಂದು ಜನಾಂಗದ ಹೆಸರಲ್ಲ, ಅವರು ನಾಗಾ ಜನಾಂಗಕ್ಕೆ ಸೇರಲ್ಪಟ್ಟಿರ್ತಕ್ಕಂಥವರು. ಆರ್ಯರು, ದ್ರಾವಿಡರು ಅನ್ನೋದು ಭಾಷೆಯ ಹೆಸರು ಅನ್ನುವಂಥ ಮಾತನ್ನು 1953ಕ್ಕಿಂತ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಆದರೆ ಈ ಬರಹವನ್ನು ನಮ್ಮ ಇತಿಹಾಸಕಾರರು ಇತಿಹಾಸ ಪಠ್ಯಗಳಲ್ಲಿ ಎಷ್ಟರ ಮಟ್ಟಿಗೆ ತಂದಿದ್ದಾರೆ ಅನ್ನೋದರ ಅಧ್ಯಯನ ಕೂಡ ನಡಿಬೇಕಾಗಿದೆ. ಇನ್ನು ರೋಮಿಲಾ ಥಾಪರ್ ಅವರು ಆ ಪುಸ್ತಕದಲ್ಲಿ ಪ್ರಾಚೀನ ಭಾರತದ ಇತಿಹಾಸ ಅನ್ನೋ ಪುಸ್ತಕದಲ್ಲಿ ದಾಖಲೆ ಮಾಡ್ತಾರೆ, 20ನೇ ಶತಮಾನದಲ್ಲಿ ಆರ್ಯರು ಅನ್ನೋದೊಂದು ಜನಾಂಗ ಅನ್ನುವಂಥದ್ದನ್ನು ನಂಬಲಾಗಿತ್ತು. ಹೊಸ ಸಂಶೋಧನೆಗಳು ಬಂದ ನಂತರ ಆರ್ಯರು ಅನ್ನುವಂಥದ್ದೊಂದು ಜನಾಂಗ ಅಲ್ಲ, ಆರ್ಯ ಅನ್ನೋದನ್ನು ಆರ್ಯನ್ ಲ್ಯಾಂಗ್ವೇಜಸ್ ಅನ್ನೋದಕ್ಕೆ ಬಳಸಬಹುದು ಮಾತ್ರ ಅನ್ನುವಂಥದ್ದನ್ನು ಅವರು ಆ ಪುಸ್ತಕದಲ್ಲಿ ದಾಖಲು ಮಾಡಿದ್ದಾರೆ. ಆದ್ದರಿಂದ ಇವತ್ತು ಭಾರತದಲ್ಲಿ ಯಾವುದೇ ಒಂದು ಶುದ್ಧ ಜನಾಂಗ ಅಂತ ಹೇಳೋದಕ್ಕಾಗಲ್ಲ. ಮತ್ತು ಇಲ್ಲಿ ಬದುಕುತ್ತಿರುವ ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಅಥವಾ ಬೇರೆ ಬೇರೆ ಮತೀಯರಿರ್ಬೋದು, ಅವರೆಲ್ಲರೂ ಕೂಡ ಯಾವುದೋ ಒಂದು ಕಾಲದಲ್ಲಿ ಬೇರೆ ಮತಗಳಿಗೆ ಮತಾಂತರ ಹೊಂದಿರತಕ್ಕಂತಹ ಈ ನೆಲಮೂಲದ ಜನರೇ ಆಗಿದ್ದಾರೆ ಅನ್ನೋದು ಕೂಡ ಅಷ್ಟೇ ಮಹತ್ವದ ಪ್ರಮುಖವಾದ ಸಂಗತಿ. ಹಾಗಾಗಿ ಒಂದು ರಾಷ್ಟ್ರ ಮತ್ತು ಒಂದು ಜನಾಂಗವನ್ನು ಮತ್ತು ರಾಷ್ಟ್ರದ ಜನಾಂಗದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಆ ರಾಷ್ಟ್ರದ ಇತಿಹಾಸ ಹೇಗೆ ನಡೆದು ಬಂದಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕಾಗಿದೆ. ಹಾಗಾಗಿ ಭಾರತ, ಭಾರತೀಯತೆ, ಭಾರತೀಯ ಸಾಹಿತ್ಯ, ಭಾರತೀಯ ಸಂಸ್ಕೃತಿಗೆ ಒಂದು ಅಂತರ್ಸಂಬಂಧಗಳಿರೋದನ್ನು ನೀವು ಗಮನಿಸಬಹುದು. ರೆನಾನ್ ಅವರ ಅಭಿಪ್ರಾಯ, ಮತ್ತೊಂದು ಅಭಿಪ್ರಾಯನ ಅವರು ಉಲ್ಲೇಖ ಮಾಡ್ತಾರೆ, ಭಾಷೆಯು ಪುನರ್ಮಿಲನಕ್ಕೆ ಆಹ್ವಾನಿಸುತ್ತದೆಯೇ ಹೊರತು ಅದನ್ನು ಒತ್ತಾಯವಾಗಿ ಹೇರುವುದಿಲ್ಲ. ಭಾಷೆಗಿಂತ ಶ್ರೇಷ್ಠವಾದ ಮತ್ತಾವುದೋ ಅಂಶ ಮನುಷ್ಯನಲ್ಲಿ ಮನೆ ಮಾಡಿಕೊಂಡಂತಿದೆ, ಅದು ಇಚ್ಛೆ.
ವೈವಿಧ್ಯಪೂರ್ಣವಾದ ಭಾಷೆಗಳಿದ್ದರೂ ಕೂಡ ಒಂದಾಗಬೇಕೆಂಬ ಸ್ವಿಟ್ಜರ್ಲ್ಯಾಂಡಿನ ಇಚ್ಛೆ ಅನೇಕ ವೇಳೆ ಪೀಡನೆಯಿಂದ ಪಡೆದ ಭಾಷಾ ಸಾಮ್ಯಕ್ಕಿಂತ ಹೆಚ್ಚು ಪ್ರಧಾನವಾದ ಸಂಗತಿ ಅನ್ನೋ ಮಾತನ್ನೇ. ಅಂದರೆ ಭಾಷೆ ಅನ್ನೋದು ಹೇರಿಕೆಯಾಗಬಾರದು. ಭಾಷೆ ಅನ್ನುವಂಥದ್ದು ಪುನರ್ಮಿಲನಕ್ಕೆ ನೀಡುವ ಆಹ್ವಾನ, ಒಂದು ಬೆರೆತು ಬದುಕುವುದಕ್ಕಿರುವ ಅವಕಾಶ ಭಾಷೆ. ಹಾಗಾಗಿ ಭಾಷೆಯನ್ನು ಕುರಿತು ಮಾತನಾಡುವ ಹೇಳ್ತೀವಿ, ಭಾಷೆ ನಿಂತ ನೀರಲ್ಲ, ಅದು ಸದಾ ಹರಿಯುತ್ತಿರುವ ನದಿ. ಮತ್ತು ಭಾಷೆಯನ್ನು ಕುರಿತು ಹೇಳ್ತೀವಿ, ಅರಮನೆ ಇದ್ದರೂ ನೆರಮನೆ ಬೇಕು ಅಂತ ಹೇಳುವ ಹಾಗೆ ಒಂದು ಭಾಷೆ ಇದ್ದರೂ ಇನ್ನೊಂದು ಭಾಷೆಯ ಸಂಬಂಧ, ಸಂಪರ್ಕ, ಒಡನಾಟ ಅತ್ಯಗತ್ಯ ಅನ್ನೋ ಮಾತನ್ನು ಹೇಳ್ತೀವಿ. ಹಾಗಾಗಿ ಭಾಷೆ ಅದು ಸ್ವಂತಿಕೆಯ ಅಸ್ಮಿತೆಯ ಬಹುತ್ವಕ್ಕೆ ಹೇಗೆ ಕಾರಣವೋ ಅದು ಹಲವು ಭಾಷೆಗಳ ಐಕ್ಯತೆಯೂ ಕೂಡ ಕಾರಣ ಆಗುತ್ತೆ. ಭಾಷೆಗಳ ನಡುವೆ ಕೊಡುಕೊಳ್ಳುವಿಕೆ ನಡೆದಿರುತ್ತೆ. ಹಾಗಾಗಿ ಯಾವುದೇ ಒಂದು ಭಾಷೆಯನ್ನು ಅಧ್ಯಯನ ಮಾಡಬೇಕಾದ್ರೆ ಅಲ್ಲಿ 3 ನೆಲೆಯ ಅಧ್ಯಯನಕ್ಕೆ ಒಳಪಡಿಸ್ತೀವಿ. ಒಂದು ಸಾಂಸ್ಕೃತಿಕ ಪದಗಳು. ಈ ಸಾಂಸ್ಕೃತಿಕ ಪದಗಳು ಅನ್ನೋದು ಸಾಮಾನ್ಯವಾಗಿ ಬೇರೆ ಭಾಷೆಗಳಿಂದ ಸ್ವೀಕಾರ ಮಾಡಿರ್ತಕ್ಕಂಥ ಅನ್ಯದೇಶಿ ಪದಗಳಾಗಿರ್ತವೆ, ಅನ್ಯ ಭಾಷೆಯ ಪದಗಳಾಗಿರ್ತವೆ. ಮತ್ತು ನಿತ್ಯೋಪಯೋಗಿ ಪದಗಳು ಅಂತ ಕರಿತೀವಿ. ನಿತ್ಯೋಪಯೋಗಿ ಪದಗಳು ಅಂದರೆ ಪ್ರತಿನಿತ್ಯ ನಾವು ಬಳಸುವುದಕ್ಕೆ ಬಳಸ್ತಾ ಇರತಕ್ಕಂತಹ ಪದಗಳು. ಈ ಪದಗಳು ಸಾಮಾನ್ಯವಾಗಿ ಅವು ದೇಸಿ ಪದಗಳಾಗಿರ್ತವೆ ಮತ್ತು ಅವು ಮೂಲದ್ದಾಗಿರುತ್ತೆ ಅಂತ. ಈ ದೇಸಿ ಪದಗಳನ್ನು ಇನ್ನೊಂದು ಜ್ಞಾತಿ ಭಾಷೆಯ ಜೊತೆಗೆ ಸಂಬಂಧವನ್ನು ಹುಡುಕುವಾಗ ಧ್ವನಿ ಸಾಮ್ಯತೆ ಅನ್ನುವಂಥ ಅಧ್ಯಯನವನ್ನು ಮಾಡ್ತೀವಿ. ಉದಾಹರಣೆಗೆ ಕನ್ನಡದಲ್ಲಿ ಪುಲಿ ಅಥವಾ ಹುಲಿ, ತಮಿಳಿನಲ್ಲಿ ಪುಲಿ, ತೆಲುಗಿನಲ್ಲಿ ಪುಲಿ, ಹೀಗೆ ಆ ದ್ರಾವಿಡ ಭಾಷೆಗಳಲ್ಲಿ ಅದು ಧ್ವನಿ ಸಾಮ್ಯಕ್ಕೆ ಒಳಗಾಗುತ್ತೆ. ಆದರೆ ಅದೇ ಸಂಸ್ಕೃತದಲ್ಲೋ ಇಂಗ್ಲೀಷ್ನಲ್ಲೋ ಅಂದಾಗ ಅಲ್ಲಿ ಧ್ವನಿ ಸಾಮ್ಯತೆ ಕಂಡು ಬರೋದಿಲ್ಲ. ಅಲ್ಲಿ ವ್ಯಾಘ್ರ ಅನ್ನುವಂಥ ಪದವನ್ನು ಕಾಣ್ತೀವಿ. ಹೀಗೆ ಒಂದು ಭಾಷೆ ಅದು ಬೇರೆ 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 ಆಗಿದ್ದರೂ ಕೂಡ ಇನ್ನೆಲ್ಲೋ ತನ್ನ ಜ್ಞಾತಿ ಭಾಷೆಗಳ ಜೊತೆಗೆ ಒಂದು ರಕ್ತ ಸಂಬಂಧವನ್ನು ಅದು ಹೊಂದಿರುತ್ತೆ. ಹಾಗೆ ಜ್ಞಾತಿ ಭಾಷೆಗಳ ಜೊತೆಗೆ ತನ್ನ ರಕ್ತ ಸಂಬಂಧವನ್ನು ಹೊಂದಿರುವ ಹೊತ್ತಿನಲ್ಲಿಯೇ ತನ್ನ ಇತರ ಭಾಷೆಗಳ ಜೊತೆಗೆ, ಇತರ ಭಾಷಾ ಕುಟುಂಬಗಳ ಜೊತೆಗೆ ಒಂದು ಅನ್ಯೋನ್ಯವಾದ ವೈವಾಹಿಕ ಸಂಬಂಧವನ್ನು ಕೂಡ ಅದು ಹೊಂದಿರುತ್ತೆ. ಹಾಗಾಗಿ ರಕ್ತ ಸಂಬಂಧ ಮತ್ತು ವೈವಾಹಿಕ ಸಂಬಂಧ ಅನ್ನೋ ನೆಲೆಯಲ್ಲಿ ಭಾಷೆಗಳು ಕೂಡ ಅವು ಪುನರ್ಮಿಲನಕ್ಕೆ, ಒಂದು ಐಕ್ಯತೆಗೆ ದಾರಿಯನ್ನು ಮಾಡಿಕೊಡ್ತವೆ. ಆ ಮೂಲಕ ಒಂದು ರಾಷ್ಟ್ರೀಯತೆಯನ್ನು, ಒಂದು ರಾಷ್ಟ್ರದ ನಿರ್ಮಾಣದ ಇಚ್ಛೆಯನ್ನು ಅದು ಸೃಷ್ಟಿಸುತ್ತೆ ಅನ್ನೋ ರೆನನಾನ್ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಮುಂದುವರೆದು ರೆನಾನ್ನ ಮಾತು ಹೀಗಿದೆ: ಜನಾಂಗದಂತೆಯೇ ದೇಶವೂ ಕೂಡ ರಾಷ್ಟ್ರವನ್ನು ರೂಪಿಸಲಾರದು. ಇಲ್ಲಿ ದೇಶ ಅಂದರೆ ಭೂಪ್ರದೇಶ, ಒಂದು ಲ್ಯಾಂಡ್ ಅನ್ನೋ ಅರ್ಥದಲ್ಲಿ ಅದನ್ನು ಗ್ರಹಿಸ್ತಾ ಇದ್ದಾರೆ. ಜನಾಂಗದಂತೆಯೇ ದೇಶವೂ ಕೂಡ ರಾಷ್ಟ್ರವನ್ನು ರೂಪಿಸಲಾಗದು. ದೇಶವು ಒಂದು ತಳಹದಿಯನ್ನು ಒದಗಿಸುತ್ತದೆ. ಅದು ಯುದ್ಧ ಮತ್ತು ಕಾರ್ಯಗಳ ಮೈದಾನ. ಮನುಷ್ಯ ಅದಕ್ಕೆ ಆತ್ಮವಿದ್ದಂತೆ. ಜನತೆ ಎಂದು ಕರೆಯಲ್ಪಡುವ ಆ ಪವಿತ್ರ ವಸ್ತುವನ್ನು ನಿರ್ಮಿಸುವಲ್ಲಿ ಮನುಷ್ಯನೇ ಸಮಸ್ತ ಪದಾರ್ಥ ಸ್ವರೂಪವಿರುವ ಮತ್ತಾವ ಅಂಶ ಇದಕ್ಕೆ ಸಾಕಾಗಲಾರದು. ಬಹಳ ಅದ್ಭುತವಾದ ಮಾತು. ಭಾರತೀಯತೆಯನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಆ ಮನುಷ್ಯನ ನಡವಳಿಕೆಯಿಂದ ನಾನು ಅರ್ಥ ಮಾಡ್ಕೋಬೇಕು. ಭಾರತೀಯ ಅಂತ ಯಾವುದೋ ಒಂದು ಭಾಷೆ, ಯಾವುದೋ ಒಂದು ದೇಶ, ಯಾವುದೋ ಜನಾಂಗದ ಆಧಾರದ ಮೇಲೆ ಭಾರತೀಯತೆಯನ್ನು ನೀವು ನಿರ್ಧರಿಸೋದಕ್ಕಾಗೋದಿಲ್ಲ. ಹಾಗಾಗಿ ಜನಾಂಗವನ್ನು ಮೀರಿದ, ಭಾಷೆಯನ್ನು ಮೀರಿದ, ಪ್ರದೇಶವನ್ನು ಮೀರಿದ ಒಂದು ಜೀವನ ವಿಧಾನ, ಒಂದು ಇಚ್ಛೆ, ಒಂದು ನಡವಳಿಕೆ ಪ್ರತಿಯೊಬ್ಬ ಮನುಷ್ಯನ ಒಳಗಡೆ ಅದು ಕಾಣಿಸ್ಕೊಳ್ಳುತ್ತೆ. ಹಾಗೆ ಮನುಷ್ಯನ ಒಳಗೆ ಕಾಣಿಸಿಕೊಳ್ಳುವಂತಹ ಇಚ್ಛೆ ಮತ್ತು ನಡವಳಿಕೆಯ ಆಧಾರದ ಮೇಲೆ, ಅರ್ಥಾತ್ ಸಂಸ್ಕೃತಿಯ ಆಧಾರದ ಮೇಲೆ ಅದನ್ನು ನಾವು ಒಂದು ರಾಷ್ಟ್ರೀಯತೆ ಅಂತ ಕರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ರೆನಾನ್ನ ಹೇಳಿರೋದನ್ನು ಅಂಬೇಡ್ಕರ್ ಅವರು ಆ ಪುಸ್ತಕದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಹೇಳುವ ಒಂದು ಅಂಶ ಬಹಳ ಮುಖ್ಯವಾದದ್ದು, ಮನುಷ್ಯ ಅದಕ್ಕೆ ಆತ್ಮವಿದ್ದಂತೆ. ಒಂದು ದೇಶದ ಆತ್ಮ ಮನುಷ್ಯನೇ ಆಗಿರ್ತಾನೆ. ಆದ್ದರಿಂದ ಒಂದು ಸಂಸ್ಕೃತಿಯನ್ನು ನಿರ್ವಚಿಸುವಾಗ ಮನುಷ್ಯನನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕೆ ಹೊರತು ಮತವನ್ನಾಗಲೋ, ಭಾಷೆಯನ್ನಾಗಿಯೋ, ಪ್ರದೇಶವನ್ನಾಗಿಯೋ ಅಲ್ಲ ಅನ್ನುವಂಥದ್ದು ಬಹಳ ಮಹತ್ವದ ಅಂಶ. ಹೀಗೆ ಅಂಬೇಡ್ಕರ್ ಅವರು ಅದನ್ನು ಉಲ್ಲೇಖ ಮಾಡುತ್ತಾ ಮುಂದುವರೆದು ರೆನಾನ್ ಅವರ ಮಾತಿನ ಆಧಾರದ ಮೇಲೆ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೀಗೆ ಹೇಳ್ತಾರೆ: ರಾಷ್ಟ್ರವೊಂದನ್ನು ನಿರ್ಮಿಸುವಲ್ಲಿ ಜನಾಂಗ, ಭಾಷೆ, ದೇಶಗಳು ಸಾಕಾಗುವುದಿಲ್ಲ ಎಂಬುದನ್ನು ತೋರಿಸಿದ ನಂತರ ಒಂದು ಪ್ರಶ್ನೆ ಎದುರಾಗತ್ತೆ.
ಆ ಪ್ರಶ್ನೆ ಯಾವುದು ಅಂದರೆ, ಒಂದು ರಾಷ್ಟ್ರದ ರಚನೆಗೆ ಅಗತ್ಯವಾದುದು ಮತ್ತೇನು, ಒಂದು ರಾಷ್ಟ್ರವನ್ನು ರಚಿಸನೆಗೆ ಅಗತ್ಯವಾಗಿರತಕ್ಕಂಥ ಅಂಶ ಯಾವುದು ಅನ್ನೋ ಪ್ರಶ್ನೆ ಇದೆಯಲ್ಲ, ಅದು ಕೂಡ ಮಹತ್ವದ್ದಾಗತ್ತೆ. ಈ ಪ್ರಶ್ನೆಗೆ ರೆನಾನನ ಉತ್ತರವನ್ನೇ ಅಂಬೇಡ್ಕರ್ ಕೊಡ್ತಾರೆ. ಆ ಉತ್ತರ ಹೀಗಿದೆ: ಒಂದು ರಾಷ್ಟ್ರ ಒಂದು ಜೀವಂತ ಆತ್ಮ, ಒಂದು ರಾಷ್ಟ್ರ ಒಂದು ಜೀವಂತ ಆತ್ಮ. ಹಾಗಾಗಿ ಭಾರತ ಅನ್ನೋದೊಂದು ಜೀವಂತ ಆತ್ಮ, ಭಾರತೀಯತೆ ಅನ್ನೋದೊಂದು ಜೀವಂತ ಆತ್ಮ, ಭಾರತೀಯ ಸಾಹಿತ್ಯ ಅನ್ನೋದೊಂದು ಜೀವಂತ ಆತ್ಮ, ಭಾರತೀಯ ಸಂಸ್ಕೃತಿ ಅನ್ನೋದು ಕೂಡ ಒಂದು ಜೀವಂತ ಆತ್ಮ. ಅದು ಹೇಗೆ ಬೇರೆ ಬೇರೆ ಭಾಷೆಗಳಲ್ಲಿ ಕಂಡು ಬಂದಿದೆ, ಸಾಹಿತ್ಯದಲ್ಲಿ ಕಂಡು ಬಂದಿದೆ ಅನ್ನೋದನ್ನು ತೌಲನಿಕವಾಗಿ ಅಧ್ಯಯನ ಮಾಡುವುದೇ ಭಾರತೀಯ ಭಾಷೆ ಮತ್ತು ಸಾಹಿತ್ಯದ ಬಹುಮುಖ್ಯವಾದ ಉದ್ದೇಶ. ಹಾಗಾಗಿ ಒಂದು ರಾಷ್ಟ್ರ ಒಂದು ಜೀವಂತ ಆತ್ಮ, ಅದು ಅಧ್ಯಾತ್ಮ ತತ್ವ. ವಾಸ್ತವವಾಗಿ ಒಂದೇ ಆಗಿರುವ ಎರಡು ವಿಷಯಗಳು ಈ ಆಧ್ಯಾತ್ಮ ತತ್ವವಾದ ಆತ್ಮವನ್ನು ರೂಪಿಸಿದೆ. ಒಂದು ಗತಕಾಲದ್ದು, ಮತ್ತೊಂದು ಇಂದಿನದು. ಒಂದು ಎಲ್ಲರ ಆಸ್ತಿಯಾಗಿರುವ ನೆನಪುಗಳ ಒಂದು ಸಂಪದ್ಯುಕ್ತ ಪರಂಪರೆ, ಮತ್ತೊಂದು ವಾಸ್ತವವಾದ ಸಮ್ಮತಿ. ಒಟ್ಟಿಗೆ ಬಾಳುವ ಇಚ್ಛೆ, ಒಟ್ಟಿಗೆ ಬಾಳುವ ಇಚ್ಛೆ ಇದು ರಾಷ್ಟ್ರೀಯತೆಯ ಮೂಲ ಲಕ್ಷಣ. ಆ ಒಟ್ಟಿಗೆ ಬಾಳುವ ಇಚ್ಛೆ ತಲೆಮಾರುಗಳ ಕೊಡುಗೆಯಾದ ಅವಿಭಕ್ತ ಪರಂಪರೆಯನ್ನು, ತಲೆಮಾರುಗಳ ಕೊಡುಗೆಯಾದ ಅವಿಭಕ್ತ ಪರಂಪರೆಯನ್ನು ಯೋಗ್ಯ ರೀತಿಯಲ್ಲಿ ಸಂರಕ್ಷಿಸುವ ಇಚ್ಛೆ. ಮನುಷ್ಯ ಉತ್ತಮನಾಗುವುದಿಲ್ಲ, ರಾಷ್ಟ್ರವೂ ಕೂಡ ಮನುಷ್ಯನಂತೆಯೇ ದೀರ್ಘಕಾಲೀನ ಪರಿಶ್ರಮಗಳು, ತ್ಯಾಗಗಳು, ಭಕ್ತಿಭಾವಗಳ ಪರಿಣಾಮಗಳಿಂದ ಆದುದು. ಈ ಕಾರಣದಿಂದಲೇ ಪೂರ್ವಿಕರ ಆರಾಧನೆಯು ಹೆಚ್ಚು ನ್ಯಾಯಬದ್ಧವೆನಿಸುತ್ತದೆ. ಏಕೆಂದರೆ ನಾವು ಈಗ ಹೇಗಿದ್ದೇವೋ ಹಾಗೆ ನಮ್ಮನ್ನು ರೂಪಿಸಿದವರು ನಮ್ಮ ಹಿರಿಯರೇ. ಸಾಹಸಪೂರ್ಣ ಗತಕಾಲ, ಮಹಾವ್ಯಕ್ತಿಗಳು, ವೈಭವ ಅಂದರೆ ಯಥಾರ್ಥ ವೈಭವ, ಇದು ರಾಷ್ಟ್ರೀಯ ವಿಚಾರವೊಂದನ್ನು ಸ್ಥಾಪಿಸಬಹುದಾದಂತಹ ಒಂದು ಸಾಮಾಜಿಕ ಬಂಡವಾಳವನ್ನು ರೂಪಿಸುತ್ತದೆ. ರೆನನಾನ್ನ ಈ ಮಾತಲ್ಲಿ ಸಾಮಾಜಿಕ ಬಂಡವಾಳ ಅನ್ನೋದಿದೆಯಲ್ಲ, ಇದು ಮಹತ್ವದ ಅಂಶ. ಸಾಮಾಜಿಕ ಬಂಡವಾಳ ಅಂದರೆ ಯಾವುದು ಅಂದರೆ, ಒಂದು ಸಾಹಸಪೂರ್ಣವಾದ ಗತಕಾಲ, ಮಹಾವ್ಯಕ್ತಿಗಳು ಮತ್ತು ಅವರು ಬದುಕಿದಂಥ ವೈಭವದ ವಾಸ್ತವವಾದ ಯಥಾರ್ಥವಾದ ಬದುಕು, ಇವು ಒಂದು ರಾಷ್ಟ್ರೀಯ ವಿಚಾರವನ್ನು ರೂಪಿಸ್ತವೆ. ಅಂದರೆ ಒಬ್ಬ ಅಬ್ದುಲ್ ಕಲಾಂ ಅನ್ನುವಂಥ ಮಹಾವ್ಯಕ್ತಿ ನಮ್ಮ ಕಾಲದಲ್ಲಿ ಹೇಗೆ ಪ್ರಭಾವಿಸ್ತಾರೆ, ಒಬ್ಬ ರಾಮಕೃಷ್ಣ ಪರಮಹಂಸ ಅನ್ನುವಂಥ ವ್ಯಕ್ತಿ, ಒಬ್ಬ ಜ್ಯೋತಿಬಾ ಫುಲೆ ಅನ್ನುವಂಥ ಮಹಾವ್ಯಕ್ತಿ, ಒಬ್ಬ ಗಾಂಧೀಜಿ, ಒಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್, ಒಬ್ಬ ಸ್ವಾಮಿ ವಿವೇಕಾನಂದ, ಒಬ್ಬ ಡಾಕ್ಟರ್ ಜಿ, ಗುರುಜಿ ಗೋಲ್ವಲ್ಕರ್, ಹೀಗೆ ಅನೇಕರು ಅಥವಾ ಬುದ್ಧ, ಬಸವ, ಗಾಂಧಿ, ಪುರಾತನ ಕಾಲದಿಂದ ರಾಮ, ಕೃಷ್ಣ, ಶಿವ, ಹೀಗೆ ಅಲ್ಲ, ಯೇಸು, ಇವರೆಲ್ಲರನ್ನೂ ಒಳಗೊಂಡು ಒಂದು ಇನ್ಕ್ಲೂಸಿವ್ ಆಗಿರ್ತಕ್ಕಂಥ ಭಾರತ ಅನ್ನೋದು ರೂಪುಗೊಂಡಿದೆ. ಹಾಗಾಗಿ ಅದು ಸಮ್ಮಿಶ್ರ ಅಂದರೆ ಪ್ಯಾಚ್ ಆಗಿರುವ ಒಂದು ತೇಪೆಯ ದೇಶ ಅಲ್ಲ, ಅದು ಒಂದು ಶರಬತ್ತಿನ ಹಾಗೆ ರೂಪುಗೊಂಡಿರುವ ದೇಶ. ತೇಪೆ ಹಾಕುವುದು ಬಲವಂತದ ಒಂದು ಪ್ರಯತ್ನ, ಆದರೆ ಶರಬತ್ತಾಗೋದಿದೆಯಲ್ಲ, ಅದರಲ್ಲಿ ನೀರು ಇದೆ, ಸಕ್ಕರೆ ಇದೆ, ನಿಂಬೆಹಣ್ಣಿದೆ, ಏಲಕ್ಕಿಯ ಪುಡಿ ಇದೆ, ಎಲ್ಲವೂ ಅವುಗಳನ್ನು ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಆದರೆ ಪ್ರತ್ಯೇಕಿಸಲಾರದ ಹಾಗೆ ಅವುಗಳು ಒಂದಾಗಿರ್ತವೆ, ಐಕ್ಯ ಆಗಿರುತ್ತೆ. ಹೀಗೆ ಬಹುರೂಪಿ ಏಕಾತ್ಮ ಅನ್ನೋದು ಭಾರತೀಯ ಸಂಸ್ಕೃತಿ ಅಥವಾ ಯಾವುದೇ ಒಂದು ರಾಷ್ಟ್ರವನ್ನು ರೂಪಿಸಬೇಕಾಗಿರತಕ್ಕಂತಹ ಪ್ರಬಲವಾದಂತಹ ಅಂಶಗಳು ಅನ್ನೋದನ್ನು ರೆನಾನ್ ಅವರ ಮಾತಲ್ಲೂ ಕೂಡ ನೀವು ಗಮನಿಸಬಹುದು. ಹೀಗೆ ಒಂದು ಸಾಮಾಜಿಕ ಬಂಡವಾಳ ಅನ್ನೋ ಮಾತು ಅತ್ಯಂತ ಮಹತ್ವವಾದದ್ದು. ಪ್ರತಿಯೊಂದು ಕಾಲದಲ್ಲೂ ಒಬ್ಬ ಸಾಹಸದ ವ್ಯಕ್ತಿ ಯಾಕೆ ಬೇಕು, ಒಬ್ಬ ಮಹಾವ್ಯಕ್ತಿ ಯಾಕೆ ಬೇಕು, ಒಂದು ವೈಭವ ಯಾಕೆ ಬೇಕು ಅಂದರೆ ಮುಂದಿನ ಬದುಕನ್ನು ಪ್ರೇರೇಪಿಸೋದಕ್ಕೆ, ರೂಪಿಸೋದಕ್ಕೆ ಅದು ಸಾಮಾಜಿಕ ಬಂಡವಾಳ ಆಗಿರುತ್ತೆ. ಒಂದು ಸೋಷಿಯಲ್ ಕ್ಯಾಪಿಟಲ್ ಅನ್ನೋ ಮಾತು ಬಹಳ ಮಹತ್ವದ್ದು. ನಾವು ಕೇವಲ ಆರ್ಥಿಕ ಬಂಡವಾಳದ ಬಗ್ಗೆ ಮಾತ್ರ ಮಾತಾಡ್ತಿರೋ ಸಂದರ್ಭದಲ್ಲಿ ಈ ಸಾಮಾಜಿಕ ಬಂಡವಾಳ, ಸಾಂಸ್ಕೃತಿಕ ಬಂಡವಾಳ, ಶೈಕ್ಷಣಿಕ ಬಂಡವಾಳಗಳನ್ನು ಕುರಿತು ಕೂಡ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ಅನ್ನೋದನ್ನು ಅಂಬೇಡ್ಕರ್ ಅವರು ಉಲ್ಲೇಖ ಮಾಡುವ ರೆನನ್ ಇವನ ಮಾತು ನಮಗೆ ಕಾರಣವನ್ನು, ಪ್ರೇರಣೆಯನ್ನು ಒದಗಿಸುತ್ತೆ. ಗತಕಾಲದ ಸಾಮಾನ್ಯ ಕೀರ್ತಿಗಳನ್ನು ಪಡೆದಿರುವುದು, ಸಾಮಾನ್ಯ ಇಚ್ಛೆಯಿಂದ ಕೂಡಿರುವುದು, ಒಟ್ಟುಗೂಡಿ ಮಹತ್ವಪೂರ್ಣ ಸಾಧನೆಗಳನ್ನು ಮಾಡಿರುವುದು, ಅಂತಹ ಸಾಧನೆಗಳನ್ನೇ ಪುನಃ ಮಾಡಬೇಕೆಂಬ ಇಚ್ಛೆ ಹೊಂದಿರುವುದು, ಇವುಗಳೇ ಜನತೆಯೊಂದನ್ನು ರೂಪಿಸಲು ಬೇಕಾದ ಸ್ಥಿತಿಗಳು.
ನಾವು ಮಾಡುತ್ತೇವೆಂದು ಒಪ್ಪಿಕೊಂಡ ತ್ಯಾಗಗಳು, ನಾವು ಸಹಿಸಿದ ಕಷ್ಟ ನಷ್ಟಗಳು, ಇವುಗಳ ಪ್ರಮಾಣಕ್ಕೆ ತಕ್ಕಂತೆ ನಾವು ಪ್ರೀತಿಸುತ್ತೇವೆ ಅಂತ ಹೇಳುವ ರೆನಾನ್ ಮುಂದುವರೆದು, ಹಂಚಿಕೊಳ್ಳಬೇಕಾದಂತಹ ಗತಕಾಲದ ವೈಭವಗಳು ಮತ್ತು ಸಂತಾಪಗಳು, ಭವಿಷ್ಯದಲ್ಲಿ ಸಾಧಿಸಬೇಕಾದಂತಹ ಆದರ್ಶ, ಸಂಕಟಪಟ್ಟದ್ದು, ಸಂತೋಷಗೊಂಡದ್ದು ಮತ್ತು ಒಟ್ಟಾಗಿ ಹಾರೈಸಿದ್ದು, ಇವೆಲ್ಲ ಎಲ್ಲರಿಗೂ ಸೇರಿರುವ ಆಚರಣಾ ಮಂದಿರಗಳು ಮತ್ತು ಲೆಕ್ಕಾಚಾರಪೂರ್ವಕ ವಿಚಾರಗಳಿಗೆ ಅನುಗುಣವಾಗಿರುವ ಗಡಿರೇಖೆಗಳಿಗಿಂತ ಹೆಚ್ಚು ಅಮೂಲ್ಯವಾದವುಗಳು. ಗಡಿರೇಖೆಗಳಿಗಿಂತ ಹೆಚ್ಚು ಅಮೂಲ್ಯವಾದವುಗಳು ಅನ್ನೋ ಮಾತನ್ನು ನೋಡಿದಾಗ, ಸಂಕಟ ಬಂದಾಗ ಮನುಷ್ಯ ಹೆಚ್ಚು ಮನುಷ್ಯನಾಗ್ತಾನೆ, ದೇಶಗಳು ಹೆಚ್ಚು ಮಾನವೀಯ ಆಗ್ತವೆ, ಅಂತಃಕರಣಕ್ಕೆ ಒಳಗಾಗ್ತವೆ ಅನ್ನೋದಕ್ಕೆ ಬಹುಶಃ ಕೊರೋನಾ ಬಂದಿರುವ ಈ ಸಂದರ್ಭದಲ್ಲಿ ಇಡೀ ವಿಶ್ವ ಸಂಕಟಗಳನ್ನು ಅನುಭವಿಸುತ್ತಿರುವಾಗ ಆ ಗಡಿಗಳಿಗಿಂತ ನಮಗೆ ಮಾನವೀಯತೆ ಮತ್ತು ಒಟ್ಟಾಗಿ ಬದುಕುವ, ಒಟ್ಟಾಗಿ ಉಳಿಯುವ ಇಚ್ಛೆ ಎಷ್ಟು ಮಹತ್ವದ್ದಾಗಿರುತ್ತೆ ಅನ್ನೋದು ಈಗ ನಮಗೆ ಅರ್ಥ ಆಗುತ್ತೆ. ಹೀಗೆ ಅವು ಗಡಿಗಳಿಗಿಂತ ಹೆಚ್ಚು ಅಮೂಲ್ಯವಾದವುಗಳು. ರಾಷ್ಟ್ರೀಯ ನೆನಪುಗಳಲ್ಲಿ ವಿಜಯೋತ್ಸವಗಳಿಗಿಂತ ಸಂತಾಪ ಸೂಚನೆಗಳು ಹೆಚ್ಚು ಅಮೂಲ್ಯವಾದವುಗಳು, ಏಕೆಂದರೆ ಅವು ಕರ್ತವ್ಯವನ್ನು ವಿಧಿಸುತ್ತವೆ ಮತ್ತು ಸಾಮೂಹಿಕ ಪರಿಶ್ರಮಕ್ಕಾಗಿ ಒತ್ತಾಯಿಸುತ್ತವೆ. ಕರ್ತವ್ಯಗಳು ಮತ್ತು ಸಾಮೂಹಿಕ ಪರಿಶ್ರಮ ಇದು ಒಂದು ರಾಷ್ಟ್ರೀಯತೆಯನ್ನು, ಒಂದು ರಾಷ್ಟ್ರೀಯ ಸಂಸ್ಕೃತಿಯನ್ನು, ಒಂದು ಒಟ್ಟಾಗಿ ಬದುಕುವಂತಹದ್ದನ್ನು ರೂಪಿಸುತ್ತೆ ಅನ್ನುವಂಥ ರೆನಾನ್ ಅವರ ಮಾತನ್ನು ಅಂಬೇಡ್ಕರ್ ಅವರು ಉಲ್ಲೇಖ ಮಾಡ್ತಾ ಒಂದು ರಾಷ್ಟ್ರ ಅಂದರೆ ಯಾವುದು, ಹೇಗಿರುತ್ತೆ ಅನ್ನೋದನ್ನು ರೂಪಿಸ್ತಾ ಅದರ ಮಹತ್ವವನ್ನು ವಿವರಿಸ್ತಾ ಬರ್ತಾರೆ. ರಾಷ್ಟ್ರೀಯತೆಯನ್ನು ಕುರಿತು ಅಂಬೇಡ್ಕರ್ ಅವರು ಹೇಳುವ ಈ ಎಲ್ಲ ಮಾತುಗಳನ್ನು ಹಿನ್ನೆಲೆಯಾಗಿಟ್ಕೊಂಡು ಈಗ ಅವರು ಭಾರತದ ಬಗ್ಗೆ ಬರೀತಾರೆ. ರೆನಾನ್ ಅವರ ಈ ಎಲ್ಲ ಅಭಿಪ್ರಾಯಗಳನ್ನು ಗಮನದಲ್ಲಿಟ್ಕೊಂಡು ಭಾರತದ ಬಗ್ಗೆ ಬರೆಯುವಾಗ, ಭಾರತ ಹೇಗಿತ್ತು, ಭಾರತ ಒಂದು ರಾಷ್ಟ್ರ ಆಗಿತ್ತೋ ಆಗಿರಲಿಲ್ವೋ ಅನ್ನೋ ಪ್ರಶ್ನೆಗೆ ಅಂಬೇಡ್ಕರ್ ಉತ್ತರ ಇಲ್ಲಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಈ ಕೃತಿಯಲ್ಲಿ ಚಂದ್ರಗುಪ್ತನ ಕಾಲದಲ್ಲಿ ಭಾರತ ಹೇಗಿತ್ತು ಎಂಬುದನ್ನು ಕುರಿತು ಹೀಗೆ ಬರೀತಾರೆ. ಅವರು ಬರೀತಾರೆ, ಪಾಕಿಸ್ತಾನ ಅಥವಾ ಭಾರತ ವಿಭಜನೆ ಅನ್ನೋ ಪುಸ್ತಕದಲ್ಲಿ, ಭಾರತವು 5 ಭಾಗಗಳಿಂದ ಕೂಡಿತ್ತು ಎಂದು ಓಹೆನತ್ ಸಾಂಗನು ತನ್ನ ದಿನಚರಿಯಲ್ಲಿ ಬರೆದಿದ್ದಾನೆ. ಅವನೇ ಹೇಳುವಂತೆ ಅಲ್ಲಿ 5 ಭಾರತಗಳಿದ್ದವು. 1 ಉತ್ತರ ಭಾರತ, 2 ಪಶ್ಚಿಮ ಭಾರತ, 3 ಮಧ್ಯ ಭಾರತ, 4 ಪೂರ್ವ ಭಾರತ, 5 ದಕ್ಷಿಣ ಭಾರತ. ಮತ್ತು ಈ 5 ವಿಭಾಗಗಳಲ್ಲಿ 80 ರಾಜ್ಯಗಳಿದ್ದವು. ಓಹೆನತ್ ಸಾಂಗನ ಪ್ರಕಾರ ಉತ್ತರ ಭಾರತದಲ್ಲಿ ಮುಖ್ಯವಾಗಿ ಪಂಜಾಬ್, ಕಾಶ್ಮೀರ ಮತ್ತು ಅದಕ್ಕೆ ಸೇರಿಕೊಂಡಂತಿರುವ ಬೆಟ್ಟಗುಡ್ಡಗಳ ರಾಜ್ಯಗಳು, ಸಿಂಧೂ ನದಿಯಿಂದ ಆಚೆಗಿರುವ ಸಮಗ್ರ ಪೂರ್ವ ಅಫ್ಘಾನಿಸ್ತಾನ, ಸರಸ್ವತಿ ನದಿಯ ಪಶ್ಚಿಮಕ್ಕಿರುವ ಈಗಿನ ಸಟ್ಲೇಜ್ ರಾಜ್ಯಗಳು ಇದ್ದವು. ಹೀಗೆ ಉತ್ತರ ಭಾರತದಲ್ಲಿದ್ದ ಪ್ರದೇಶಗಳೆಂದರೆ ಕಾಬೂಲ್, ಜಲಾಲಾಬಾದ್, ಪೆಶಾವರ್, ಫಸಿ ಮತ್ತು ಬನ್ನು. ಇವೆಲ್ಲ ಕಾಪಿನ ದೊರೆಯ ಆಳ್ವಿಕೆಯಲ್ಲಿದ್ದವು. ಆತನು ಒಬ್ಬ ಹಿಂದೂ ಕ್ಷತ್ರಿಯ. ಆತನ ರಾಜಧಾನಿಯು ಬಹುಮಟ್ಟಿಗೆ ಕಾಬೂಲಿನಿಂದ 27 ಮೈಲಿ ದೂರದಲ್ಲಿರುವ ಚರಿಕಾರ್ನಲ್ಲಿತ್ತು. ಪಂಜಾಬ್ನಲ್ಲಿದ್ದ ಬೆಟ್ಟಗುಡ್ಡಗಳ ಜಿಲ್ಲೆಗಳಾದ ತಕ್ಷಿಲಾ, ಸಿಂಧುಪುರ, ಉರಸ, ಪೂಂಚ್ ಮತ್ತು ರಚೋರಿ ಇವು ಕಾಶ್ಮೀರದ ರಾಜನ ಆಳ್ವಿಕೆಗೆ ಒಳಪಟ್ಟಿದ್ದವು. ಮುಲ್ತಾನ್ ಮತ್ತು ಶೋರಾ ಕೋಟೆಗಳೂ ಸೇರಿದಂತಿದ್ದ ಮೈದಾನ ಪ್ರದೇಶಗಳೆಲ್ಲ ಲಾಹೋರಿನ ಸಮೀಪದ ತಾಕಿ ಅಥವಾ ಸಂಗಲಾ ರಾಜನ ಅಧೀನದಲ್ಲಿದ್ದವು. ಓಹೆನತ್ ಸಾಂಗ್ ಯಾತ್ರಿಕನಾಗಿ ಬಂದಾಗ ಭಾರತದ ಉತ್ತರದ ಗಡಿಯ ವಿಸ್ತಾರ ಈ ರೀತಿ ಇತ್ತು ಅಂಥೇಳಿ ಆ ಪುಸ್ತಕದ 45-46ನೇ ಪುಟದಲ್ಲಿ ಅಂಬೇಡ್ಕರ್ ಬರೆದಿದ್ದಾರೆ. ಮುಂದುವರೆದು, ಓಹೆನತ್ ಸಾಂಗ್ ಬಂದಾಗ ಪಂಜಾಬ್ ಮಾತ್ರವಲ್ಲದೆ ಈಗ ಆಫ್ಘಾನಿಸ್ತಾನವೆಂದು ಕರೆಯಲಾಗುತ್ತಿರುವ ಪ್ರದೇಶವೂ ಕೂಡ ಭಾರತದ ಭಾಗವಾಗಿದ್ದಿತು ಎಂಬುದು ಸತ್ಯ ಸಂಗತಿ. ಅಲ್ಲದೆ ಅದಕ್ಕೂ ಹೆಚ್ಚಾಗಿ ಪಂಜಾಬ್ ಮತ್ತು ಆಫ್ಘಾನಿಸ್ತಾನಗಳ ಜನರು ತಮ್ಮ ಧರ್ಮದಿಂದ ವೈದಿಕರಾಗಿದ್ದರು ಅಥವಾ ಬೌದ್ಧರಾಗಿದ್ದರು. ಆದರೆ ಓಹೆನತ್ ಸಾಂಗ್ ಭಾರತವನ್ನು ಬಿಟ್ಟು ಹೋದ ಮೇಲೆ ಏನಾಯಿತು? ಈ ಪ್ರಶ್ನೆಯನ್ನು ಅಂಬೇಡ್ಕರ್ ಎತ್ತುತ್ತಾರೆ. ಅಂದರೆ ಮೌರ್ಯರ ಕಾಲದಲ್ಲಿ ಭಾರತ ರಾಜಕೀಯವಾಗಿಯೂ ಸಾಂಸ್ಕೃತಿಕವಾಗಿಯೂ ತನ್ನ ಅತ್ಯಂತ ವಿಸ್ತಾರವಾದಂತಹ ಒಂದು ರಾಷ್ಟ್ರವಾಗಿ ಹೊರಹೊಮ್ಮಿತ್ತು. ಹಾಗೆ ಹೊರಹೊಮ್ಮಿದಂತಹ ರಾಷ್ಟ್ರ ಅನಂತರದಲ್ಲಿ ಅನೇಕ ದಾಳಿಗಳಿಗೆ ಒಳಗಾಗಿದ್ದನ್ನು ಅಂಬೇಡ್ಕರ್ ಗುರುತಿಸ್ತಾರೆ.
ಹಾಗೆ ಗುರುತಿಸುವಾಗ ಅವರು ಕ್ರಿಸ್ತಶಕ 711ರಲ್ಲಿ ಮಹಮ್ಮದ್ ಬಿನ್ ಕಾಸಿಂ, ಕ್ರಿಸ್ತಶಕ 1001ರಲ್ಲಿ ಗಜ್ನಿ ಮಹಮ್ಮದ್, 1173ರಲ್ಲಿ ಮಹಮ್ಮದ್ ಘೋರಿ, 1221ರಲ್ಲಿ ಚಂಗೇಜ್ ಖಾನ್, 1398ರಲ್ಲಿ ತೈಮೂರ್, 1526ರಲ್ಲಿ ಬಾಬರ್, 1738ರಲ್ಲಿ ನಾದಿರ್ ಶಹ, 1761ರಲ್ಲಿ ಅಹಮದ್ ಶಹ ಅಬ್ದಾಲಿ ಮೊದಲಾದವರ ಕ್ರೂರ ಆಕ್ರಮಣದ ಕಥನವನ್ನು ಕೂಡ ಅವರು ಸವಿವರವಾಗಿ ನೀಡಿದ್ದಾರೆ. ಹಾಗೆ ಆ ವಿವರಗಳನ್ನು ನೀಡಿ ಭಾರತದ ಚರಿತ್ರೆಯನ್ನು ಬರೀತಾ ಮುಂದುವರೆದು ಹೇಳ್ತಾರೆ, ಭಾರತದ ಮೇಲೆ ಮುಸಲ್ಮಾನರು ಮಾಡಿದ ಈ ಆಕ್ರಮಣಗಳು ಮುಸಲ್ಮಾನರ ನಡುವೆಯೇ ಆದಂತಹ ಯುದ್ಧಗಳಂತೆಯೇ ಭಾರತದ ಮೇಲೆ ಆಕ್ರಮಣಗಳು ಕೂಡ. ಅಂದರೆ ಮುಸಲ್ಮಾನರ ರಾಜ್ಯಗಳ ಮೇಲೆ, ದೇಶಗಳ ಮೇಲೆ ಇತರ ಮುಸಲ್ಮಾನರು ಹೇಗೆ ದಾಳಿ ಮಾಡ್ತಾರೋ ಅದೇ ರೀತಿ ಇಲ್ಲೂ ಕೂಡ ದಾಳಿ ನಡೆದಿತ್ತು ಅಂತ ಹೇಳ್ತಾ, ಈ ಸತ್ಯ ಸಂಗತಿ ರಹಸ್ಯವಾಗಿತ್ತು. ಯಾವ ಭೇದ ಭಾವವನ್ನೂ ಮಾಡದೆ ಭಾರತದ ಮೇಲಿನ ಆಕ್ರಮಣಕಾರರನ್ನೆಲ್ಲ ಮುಸಲ್ಮಾನರೆಂದು ಒಟ್ಟಿಗೆ ಸೇರಿಸಲಾಗಿತ್ತು. ಅಂದರೆ ಇವತ್ತು ಯಾರೋ ತಬ್ಲಿಗ್ಗಳು ಮಾಡುವಂತಹ ಒಂದಿಷ್ಟು ಘಟನೆಗಳನ್ನು ಇಡೀ ಒಂದು ಸಮುದಾಯಕ್ಕೆ ಅನ್ವಯಿಸುವ ಹಾಗೆ ನಾವು ದಾಳಿಗಳನ್ನೂ ಕೂಡ ಇಡೀ ಎಲ್ಲ ದಾಳಿಗಳನ್ನು ಅದು ಮುಸಲ್ಮಾನರ ದಾಳಿಗಳು ಅಂತ ಭಾವಿಸೋದ್ರಿಂದ ಮತ್ತು ಅರ್ಥೈಸೋದ್ರಿಂದ ಹಿಂದೂ ಮುಸಲ್ಮಾನರ ನಡುವೆ ಒಂದು ಕೋಮುವಾದದ ದಳ್ಳುರಿಯ ಸೃಷ್ಟಿಗೆ ಕಾರಣ ಆಗುತ್ತೆ. ಅದನ್ನು ಅರ್ಥ ಮಾಡಿಕೊಂಡಂತಹ ಅಂಬೇಡ್ಕರ್ ಅವರು ಆ ಚರಿತ್ರೆಯನ್ನು ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅಂತೇಳಿದರೆ, ಅವರು ಹೇಳ್ತಾರೆ, ವಾಸ್ತವ ಸಂಗತಿ ಎಂದರೆ ಅವರೆಲ್ಲ ಟಾರ್ಟರ್ಸ್, ಅಫ್ಘನ್ನರು ಮತ್ತು ಮೊಘಲರು. ಗಜ್ನಿ ಮಹಮ್ಮದ್ ಒಬ್ಬ ಟಾರ್ಟರ್, ಗೋರಿ ಮಹಮ್ಮದ್ ಒಬ್ಬ ಅಫ್ಘನ್ ಮತ್ತು ತೈಮೂರ್ ಒಬ್ಬ ಮೊಘಲ್. ಬಾಬರ್ ಒಬ್ಬ ಟಾರ್ಟರ್, ನಾದಿರ್ ಶಹ ಮತ್ತು ಅಹಮದ್ ಶಹ ಅಬ್ದಾಲಿಗಳು ಅಫ್ಘನ್ನರು. ಭಾರತದ ಮೇಲೆ ಅಫ್ಘನ್ನರು ದಾಳಿ ಮಾಡಿದ ಉದ್ದೇಶ ಟಾರ್ಟರರನ್ನು ನಾಶ ಮಾಡುವುದಾಗಿತ್ತು. ಟಾರ್ಟರ್ ಮತ್ತು ಅಫ್ಘನ್ನರಿಬ್ಬರನ್ನೂ ನಾಶ ಮಾಡುವ ಇಚ್ಛೆ ಮೊಘಲರಿಗಿತ್ತು. ಇವರೆಲ್ಲ ಇಸ್ಲಾಮಿನ ಸೋದರ ಭಾವದಿಂದ ಬೆಸುಗೆಗೊಂಡ ಒಂದು ಅನುರಾಗಪೂರ್ಣ ಸಮೂಹ ಆಗಿರಲಿಲ್ಲ. ಇಸ್ಲಾಮಿನ ಸೋದರ ಭಾವದಿಂದ ಬೆಸುಗೆಗೊಂಡ ಒಂದು ಅನುರಾಗಪೂರ್ಣ ಸಮೂಹವಾಗಿರಲಿಲ್ಲ. ಅವರು ಪರಸ್ಪರ ಕಡು ವಿರೋಧಿಗಳಾಗಿದ್ದರು. ಅಲ್ಲದೆ ಅವರು ಮಾಡಿದ ಯುದ್ಧಗಳು ಪರಸ್ಪರ ವಿನಾಶಕಾರಿಯಾದವು. ಹಾಗಿದ್ದರೂ ನಾವು ಮನಸ್ಸಿನಲ್ಲಿಡಬೇಕಾದ ಅಂಶವೆಂದರೆ, ತಮ್ಮ ಎಲ್ಲ ಪರಸ್ಪರ ವಿಧ್ವಂಸಕ ಘರ್ಷಣೆಗಳಿದ್ದಾಗ್ಯೂ ಅವರೆಲ್ಲ ಒಂದು ಸಾಮಾನ್ಯ ಉದ್ದೇಶದಿಂದ ಒಂದಾಗಿದ್ದರು ಎಂಬುದು. ಅದೆಂದರೆ ಹಿಂದೂ ಧರ್ಮವನ್ನು ನಾಶ ಮಾಡುವುದು. ಮುಂದಿನ ಭಾರತದ ಇತಿಹಾಸದ ದೃಷ್ಟಿಯಿಂದ ನೋಡಿದಾಗ ಆಕ್ರಮಣಕಾರರು ಬಳಸಿದ ವಿಧಾನಗಳು ಪ್ರಾಮುಖ್ಯತೆಯಲ್ಲಿ ಅವರ ಉದ್ದೇಶಗಳಿಗಿಂತ ಕಡಿಮೆ ಇರಲಿಲ್ಲ ಎಂಬ ಮಾತುಗಳನ್ನು ಆ ಪುಸ್ತಕದ ಪುಟ 50-51ರಲ್ಲಿ ನಮೂದಿಸಿದ್ದಾರೆ. ಅಂದರೆ ಭಾರತದ ಚರಿತ್ರೆ ಅದು ಸಿಂಧೂ ಬಯಲಿನ ನಾಗರಿಕತೆಯಿಂದ ಹಿಡಿದು 1947ರ ನಂತರದ ತುಂಡಾದ ಭಾರತದ 70 ವರ್ಷಗಳನ್ನು ಕಳೆದಿರುವ ಈ ಸಂದರ್ಭದವರೆಗೆ ಅದಕ್ಕೆ ಅದರದೇ ಆದಂಥ ಚರಿತ್ರೆ ಇದೆ. ಹಾಗಾಗಿ ಭಾರತ ಅಂತ ಹೇಳಿದ ತಕ್ಷಣವೇ ಅದು ಕೇವಲ 1947ರ ನಂತರ ತುಂಡಾದ ಭಾರತದ ಭಾಷೆ ಮತ್ತು ಸಾಹಿತ್ಯ ಸಂಸ್ಕೃತಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಭಾರತದ ಭಾಷೆ, ಸಾಹಿತ್ಯ, ಸಂಸ್ಕೃತಿ ಅಂತೇಳಿದರೆ ಅದು 1947ಕ್ಕಿಂತ ಹಿಂದಿನ ಮತ್ತು ವೇದ ಉಪನಿಷತ್ತುಗಳಿಗಿಂತ ಪೂರ್ವದ ಸಿಂಧೂ ಬಯಲಿನ ನಾಗರಿಕತೆ ಅಥವಾ ಸಿಂಧೂ ಬಯಲಿನ ನಾಗರಿಕತೆಗಿಂತಲೂ ಪೂರ್ವವಾದ ಪ್ರಾಗಿತಿಹಾಸದ ಕಾಲದ ಚರಿತ್ರೆಯನ್ನು ಕೂಡ ಭಾರತದ ಚರಿತ್ರೆಯನ್ನು ಕಟ್ಟುವಾಗ, ಭಾಷೆಗಳನ್ನು ಅರ್ಥ ಮಾಡುವಾಗ, ಸಾಹಿತ್ಯವನ್ನು, ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಪರಿಗಣಿಸಬೇಕಾಗತ್ತೆ. ಆದ್ದರಿಂದ ಇಲ್ಲಿ ಭಾರತೀಯ ಸಾಹಿತ್ಯ ಮತ್ತು ಭಾಷೆಯನ್ನು ಕುರಿತು ನಾವು ಅಧ್ಯಯನ ಮಾಡ್ತಾ ಇದ್ದೀವಿ ಅಂದರೆ ಅದು ಕೇವಲ 1947ರ ನಂತರದ ವಿಭಜಿತ ಭಾರತದ ಭಾಷೆ ಮತ್ತು ಸಾಹಿತ್ಯ ಅಲ್ಲ. ಅದು ಅವಿಭಜಿತ ಭಾರತದ ಭಾರತೀಯ ಉಪಖಂಡದ ಭಾಷೆ ಮತ್ತು ಸಾಹಿತ್ಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಹೀಗೆ ಚಂದ್ರಗುಪ್ತನ ಕಾಲದಿಂದ ಬ್ರಿಟಿಷರವರೆಗಿನ ದಾಳಿಕಾರರಿಂದ ಭಾರತದ ಚರಿತ್ರೆ ಸಂಕಟ ಮತ್ತು ಸಂಭ್ರಮ ಎರಡನ್ನೂ ಅನುಭವಿಸಿದೆ. ಸಂಘರ್ಷ, ಸಾಮರಸ್ಯಗಳ ನಡುವೆ ಹೊಸ ಬದುಕಿನ ವಿಧಾನಗಳನ್ನು ಅದು ರೂಢಿಸಿಕೊಂಡಿದೆ. ಹಾಗಾಗಿ ಒಂದು ಕಡೆಗೆ ಇಸ್ಲಾಂ ಆಕ್ರಮಣಗಳ ನಡೀತಿರೋ ಹೊತ್ತಲ್ಲೇ ಸೂಫಿ ಅನ್ನುವಂಥ ಒಂದು ಸಾಮರಸ್ಯದ ಹೊಸ ಮಾರ್ಗ ಪ್ರಾರಂಭ ಆಗುತ್ತೆ.
ಅದೇ ಹೊತ್ತಿನಲ್ಲೇ ಒಂದು ಜೈನ ಧರ್ಮವನ್ನು ಮೀರಿದ, ವೈಷ್ಣವವನ್ನು ಮೀರಿದ ಒಂದು ವೀರಶೈವ ಲಿಂಗಾಯತ ಅನ್ನುವಂಥ ಒಂದು ಹೊಸ ಭಕ್ತಿ ಪರಂಪರೆ ಕರ್ನಾಟಕದಲ್ಲೂ ಮತ್ತು ಅದು ಕಾಶ್ಮೀರದವರೆಗೆ ಬೇರೆ ಬೇರೆಯ ನೆಲೆಗಳಲ್ಲಿ ಅದು ವಿಸ್ತರಿಸಿ ಪ್ರಭಾವಿಸಿರೋದನ್ನು ಕೂಡ ನಾವು ಕಾಣ್ತೀವಿ. ಅಂದರೆ ಮಧ್ಯಕಾಲೀನ ಚರಿತ್ರೆಯಲ್ಲಿ ಒಂದು ಕಡೆಗೆ ಖಡ್ಗ ಮತ್ತು ರಕ್ತ ಹರಿತಾ ಇದ್ದರೆ ಇನ್ನೊಂದು ಕಡೆಗೆ ಭಕ್ತಿ ಮತ್ತು ಪ್ರೀತಿ ಉತ್ಪನ್ನ ಆಗ್ತಿತ್ತು ಅನ್ನೋದು ಕೂಡ ಭಾರತೀಯ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ವಿಶ್ಲೇಷಣೆ ಮಾಡ್ತಾ ಹೋದರೆ ನಮಗೆ ಕಾಣುತ್ತೆ. ಹಾಗಾಗಿ ಭಾರತೀಯ ಸಾಹಿತ್ಯ ಮತ್ತು ಭಾಷೆಗಳನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂದರೆ ಖಡ್ಗ ಮತ್ತು ರಕ್ತಪಾತವನ್ನು ತಡೆದು ಆ ಜಾಗದಲ್ಲಿ ಪ್ರೀತಿ ಮತ್ತು ಸೋದರತ್ವವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಬೇಕಾದ, ಭಾಷೆಯನ್ನು ಅಧ್ಯಯನ ಮಾಡಬೇಕಾದ, ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಾದ, ಸಂಸ್ಕೃತಿಯನ್ನು ವಿಶ್ಲೇಷಣೆ ಮಾಡಬೇಕಾದ ಅಗತ್ಯ ಇದೆ. ಆ ಹಿನ್ನೆಲೆಯಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯ ಕನ್ನಡ MA ವಿದ್ಯಾರ್ಥಿಗಳಿಗೆ ಈ ಪತ್ರಿಕೆಯನ್ನು ಇಟ್ಟಿರುವುದು ಭಾರತದ ಭವಿಷ್ಯವನ್ನು ರೂಪಿಸುವ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದು ಅಂತ ನಾನು ಭಾವಿಸ್ತಾ, ಆದ್ದರಿಂದ ಈ ಭಾರತೀಯ ಸಾಹಿತ್ಯ, ಸಂಸ್ಕೃತಿ, ಭಾಷೆಗಳ ಲಕ್ಷಣ ಏನು ಅಂದರೆ ಒಂದು ದೀಪಸ್ತಂಭದಲ್ಲಿ ಹಲವು ಬತ್ತಿಗಳನ್ನು ನಾವು ಹಾಕಿ ದೀಪವನ್ನು ಹಚ್ಚಿದ್ದೇವೆ. ಬತ್ತಿಗಳು ಹಲವು, ಆದರೆ ಬೆಳಕು ಒಂದೇ. ಎಲೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ. ಹಲವು ಭಾಷೆ, ಹಲವು ವೇಷ, ಆದರೂ ನಮ್ಮದು ಒಂದೇ ದೇಶ. ಅದು ಭಾರತ. ಅದು ಬೆಳಕಿನ ದೇಶ, ಅದು ಜ್ಞಾನದ ದೇಶ, ಅದು ಆತ್ಮಚೈತನ್ಯದ ದೇಶ. ಆ ಜ್ಞಾನ, ಆ ಬೆಳಕು, ಆ ಆತ್ಮಚೈತನ್ಯ ಭಾರತೀಯ ಭಾಷೆ ಮತ್ತು ಸಾಹಿತ್ಯಗಳಲ್ಲಿ ಹೇಗೆ ಕಂಡು ಬಂದಿದೆ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ನಮಸ್ಕಾರ.